ಕರಡಿ ಆನೆ ಅಂದರೆ ಎಲ್ರಿಗೂ ಭಯ. ಯಾಕೆಂದರೆ ಅವನೊಬ್ಬ ನರಹಂತಕ. ಅಂಥ ಆನೆನ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ನೋಡ್ತಿರ್ಬೋದು ಯಾವ ರೀತಿ ಹಿಡಿದಿದ್ದಾರೆ ಅಂತ. ನರಹಂತಕ ಕರಡಿ ಆನೆನ ಇಲಾಖೆ ಹಿಡಿದು ಯಶಸ್ವಿಯಾಗಿದೆ. ಅದನ್ನು ಹಿಡಿಯೋಕ್ಕೆ 8 ಸಾಕಾನೆ ಅಭಿಮನ್ಯು ಟೀಮಿಂದ ಬಂದಿದ್ದು. ಹೇಗೆ ದಾರ ಕಟ್ಟಾಕಿ ಅದನ್ನು ಇದು ಮಾಡ್ತಿದ್ದಾರೆ ನೋಡ್ತಿರ್ಬೋದು. ಎಷ್ಟು ದಾರ ಕಟ್ಟಿದ್ರು ಆನೆಗಳು, ಈ ಆನೆ ತುಂಬ ಅಂದರೆ ತುಂಬ ಟ್ರೈ ಮಾಡುತ್ತೆ ತಪ್ಪಿಸ್ಕೊಳಕ್ಕೆ. ಎಷ್ಟು ಕಾರ್ಯಾಚರಣೆ, ಎಷ್ಟು ಕಷ್ಟ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಂಗೆ ಗೊತ್ತಾಗ್ತಿದೆ. ಹಿಂದ್ಗಡೆಯಿಂದ ನೋಡ್ತಿರ್ಬೋದು, ಒಂದು ಆನೆ ಬಂದು ಪುಷ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆರು ಜಗ್ಗಲ್ಲ, ಆಗ ಮತ್ತೊಂದು ಆನೆ ಬರುತ್ತೆ. ಅದಕ್ಕೆ ಅರವಳಿಕೆ ಮದ್ದು, ಚುಚ್ಚುಮದ್ದು ನೀಡಿದ್ರು ಅರ್ಧ ಗಂಟೆ ಹಿಡಿಯುತ್ತೆ ಬೀಳೋಕ್ಕೆ ಕರಡಿ ಆನೆ. ಕರಡಿ ಆನೆ ಅಂದರೆ ತುಂಬ ಡೇಂಜರ್ ಆನೆ. ಇಬ್ಬರನ್ನ ಸಾಯಿಸಿತ್ತು. ಅವರು ಹೊಲದಿಂದ ಬರಬೇಕಾದ್ರೆ ಸಾಯಿಸಿದ್ದು, ಮತ್ತೊಬ್ಬರು ಲೇಡಿನ ಸಾಯಿಸಿತ್ತು. ಕೊನೆಗೂ ಆನೆ ಸಿಗೋದ್ರಲ್ಲಿ ಯಶಸ್ವಿಯಾಗಿದೆ. ಕರಡಿ ಆನೆ ನೋಡ್ತಿರ್ಬೋದು, ಇದು ದೊಡ್ಡ ಆನೆ ಅಂತ ಹೇಳ್ತಾರೆ, ಆದರೆ ಅಷ್ಟು ದೊಡ್ಡದಲ್ಲ. ಆದರೆ ಇದು ಕೋಪ ಮಾತ್ರ ತುಂಬ ದೊಡ್ಡ ಕೋಪ. ಈ ಆನೆ ನೋಡಿದ್ರೆ ಜನ ಎಲ್ಲ ಎದುರ್ಕೊಳೋರು, ಸುತ್ತಮುತ್ತಲಿನ ಜನಗಳು. ನೋಡಿ, ಒಂದು ಕಾಡು ಆನೆನ ಹಿಡಿಯೋಕ್ಕೆ 8 ಸಾಕಾನೆ ಅಂದರೆ ಅದ್ರ ಶಕ್ತಿ ನೀವೇ ಅರ್ಥ ಮಾಡ್ಕೊಳ್ಳಿ ಹೆಂಗಿರ್ಬೋದು ಅಂತ ಅಭಿಮನ್ಯುನೇ ಬರಬೇಕಾಯ್ತು ಇಂಥ ಕರಡಿನ ಹಿಡಿಯೋಕ್ಕೆ. ನೋಡಿ ತಪ್ಪಿಸ್ಕೊಳಕ್ಕೆ ಯಾವ ರೀತಿ ಇದು ಮಾಡ್ತಿದೆ ಅಂತ. ಇದು ನಮ್ಮ ಅರ್ಸಿ ಹಾಸನ ಹತ್ರ ಹೊಟೇಹಳ್ಳಿ ಎಲ್ಲಿ ಸೆರೆ ಸಿಕ್ಕ ನರಹಂತಕ ಕಾಡಾನೆ. ಇದು ಕೋಪ ಎಷ್ಟಂದರೆ ನೀವು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಕೋಪ ಈ ಆನೆ ಬಗ್ಗೆ. ತುಂಬ ಇದ್ರ ಬಗ್ಗೆ ನ್ಯೂಸ್ಗಳಲ್ಲೆಲ್ಲ ಬರ್ತಿರ್ತವೆ. ಕರಡಿ ಆನೆ ಅಂದರೆ ಹಾಸನ ಜಿಲ್ಲೆಯಲ್ಲೆಲ್ಲ ತುಂಬ ಎದುರ್ಕೊಳ್ತಾರೆ, ಆ ರೇಂಜ್ಗಿದೆ. ಕಾಡಿಂದ ಬರೋದು, ಕಾಫಿ ಎಸ್ಟೇಟು, ಟೀ ಎಸ್ಟೇಟ್ಗಳಲ್ಲಿ ಹೋಗೋದು, ಏನೇನು ಸಿಗುತ್ತೆ ಅದೆಲ್ಲ ತಿನ್ನೋದು. ಒಟ್ಟಿನಲ್ಲಿ ಟೀ ಎಸ್ಟೇಟ್ ಎಲ್ಲ ನಾಶ ಮಾಡಿ ಬರೋದು ಅಂತ ಆನೆ ಇದು. ನೋಡಿ ಈಗ ಬಿದ್ದೋಯ್ತು ಅರ್ಧ ಗಂಟೆ ನಂತರ. ಈಗ ಇದಕ್ಕೆ ರೇಡಿಯೋ ಕಾಲರ್ ಅಳವಡಿಸ್ತಾರೆ, ಹಾಗೂ ಇದನ್ನು ಬೇರೆ ಕಡೆ ಬಿಡ್ತಾರೆ. ಅಲ್ಲೇ ಬಿಡಲ್ಲ, ಬೇರೆ ಕಾಡು ಅಂದರೆ ಈಗ ಮಾದೇಶ್ವರ ಬೆಟ್ಟ ಅಥವಾ ಬಂಡೀಪುರ ಆ ಥರ ಬಿಟ್ಟು ಬರ್ತಾರೆ. ಇದು ಪ್ರೋಸೆಸ್ ತುಂಬ ದೊಡ್ಡದಿರುತ್ತೆ, ನೋಡೋಕ್ಕೆ ಚಿಕ್ಕದಕ್ಕೆ ಕಾಣಿಸುತ್ತೆ. ಆದರೆ ಈ ಪ್ರೋಸೆಸ್ಸಲ್ಲಿ ತುಂಬ ಜನ ಎಕ್ಸ್ಪರ್ಟ್ಗಳೇ ಇರ್ತಾರೆ. ಶಾರ್ಪ್ ಶೂಟರ್ಗಳಾಗಲಿ, ನೋಡಿ ಈಗ ಕುತ್ತಿಗೆಗೆ ಹಗ್ಗ ಕಟ್ಟಿದ್ರು. ಈ ದೊಡ್ಡ ಟಾಸ್ಕ್ ಏನಂದರೆ ಈ ಆನೆನ ಹಗ್ಗ ಕಟ್ಟಿ ಲಾರಿಗೆ ಏಳ್ಸೋದು. ಲಾರಿಗೆ ಏರ್ಸೋವರೆಗೂ ಮಾತ್ರ ತುಂಬ ಕಷ್ಟ ಆಗುತ್ತೆ. ನೋಡಿ ಅದು ಹೇಗೆ ಆಡ್ತಿದೆ ಅಂತ. ಅಷ್ಟು ಅಪ್ಪ ದಾರ ಹಾಕಿದ್ರೂ ಕಿತ್ಕೊಳಕ್ಕೆ ಟ್ರೈ ಮಾಡ್ತಿದೆ. ಪ್ರಜ್ಞೆ ಬಂದಿದೆ ಈಗ. ನೋಡಿ ಸಾಕಾನೆ ಅಭಿಮನ್ಯು. ನೋಡಿ ಕಾದಾದಕ್ಕೆ ನಿಂತ್ಕೊಂಡು. ಆನೆಗಳ ಕಾದಾಟ ನೋಡೋಕ್ಕೆ ತುಂಬ ರೋಮಾಂಚಕರಾಗಿರುತ್ತೆ. ಯಾಕೆಂದರೆ ಆನೆಗಳು ಯಾವುದಿಲ್ಲ ಯಾವ್ದು ಸಾಯಬೇಕು. ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಹಾಗೂ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ.